ತಾವು ಯಾವತ್ತೂ ನಮ್ಮ ಮನೆಗೆ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ವಿ. ತಮ್ಮ ಪಾದ ಸ್ಪರ್ಶದಿಂದ ಈ ಮನೆ ಪಾವನವಾಯಿತು. ಯಾರ ಸ್ಪರ್ಶದಿಂದಲೂ ಈ ಭೂಮಿ ಪಾವನವಾಗೋದಿಲ್ಲ ಆಚಾರ್ಯ. ಈ ನೆಲದ ಸ್ಪರ್ಶದಿಂದ ನಾವು ಪುನೀತರಾಗ್ತೀವಿ ಅಷ್ಟೆ. ಶ್ರೀ ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರಂತಹ ಸರಸ್ವತಿ ಪುತ್ರರು, ಶಾಸ್ತ್ರಜ್ಞಾನಿಗಳು, ವೀಣಾ ಪಂಡಿತರು ಬಾಳಿ ಬದುಕಿದ ಪವಿತ್ರ ನೆಲವಿದು. ಜನ್ಮ ನೀಡಿದ ಈ ಮನೆಯಿಂದ ಋಣಮುಕ್ತಿ ಹೊಂದೋದಕ್ಕೆ ಬಂದಿದ್ದೇವಷ್ಟೇ. ನೀವು ಪ್ರಸಾದಕ್ಕೆ ಅಪ್ಪಣೆ ಕೊಟ್ಟರೆ ನಾವು ಸಿದ್ಧತೆ ಮಾಡ್ಕೋತೀವಿ. ತಮಗಿಷ್ಟವಾದ ಸಿಹಿ ಅವಲಕ್ಕಿ, ಗಸಗಸೆ ಪಾಯಸ, ಕಡಲೆ ಚಟ್ನಿ ಮಾಡಿದ್ದೀವಿ. ನಿಮಗೆ ತುಂಬ ಇಷ್ಟ ಅಂತ ಹೋಳಿಗೆ ಸ್ವೀಕರಣೆನೂ ಮಾಡಿದ್ದೀವಿ. ನಾವು ಎಲ್ಲ ಮೋಹಗಳನ್ನು ಕಳೆದುಕೊಂಡು ಬಹಳಷ್ಟು ದಿನಗಳಾಯಿತು. ಈಗ ನಮಗೆ ಯಾವ ಜಿಹ್ವಾ ಚಾಪಲ್ಯವೂ ಇಲ್ಲ. ನಮಗೀಗ ಈ ದೇಹದ ಅಗತ್ಯಕ್ಕಷ್ಟೇ ಸ್ವಲ್ಪ ಆಹಾರ ಬೇಕು. ತಮಗಾಗಿ ತುಂಬ ಆಸೆಯಿಂದ ಅಡುಗೆ ಮಾಡಿದ್ವಿ. ಬೇಡ ಅಂದರೆ ಅದು ಹಾಗಲ್ಲ. ಆಹಾರ ರುಚಿಸೋದು ಬಗೆ ಬಗೆಯ ಖಾದ್ಯದಿಂದಲ್ಲ, ನೀವು ಉಣಬಡಿಸೋ ಶುದ್ಧ ಮನಸ್ಸಿನಿಂದ. ಆ ಮನಸ್ಸು ನಿಮ್ಮಲ್ಲಿದೆ, ಅದೇ ನಮಗೆ ಸಂತೃಪ್ತಿ. ಈಗ ನಮಗೆ ಹಸುವಿನ ಹಾಲಿನೊಂದಿಗೆ ಒಂದು ಹಿಡಿ ಅವಲಕ್ಕಿ ಕೊಟ್ಟರೆ ಅದೇ ಮೃಷ್ಟಾನ್ನ. ನೀವು ಜ್ಞಾನಿಗಳು, ಅಚಲರು. ನಮ್ಮ ಸಂಬಂಧ ಮೋಹಗಳನ್ನ ಬೇಗ ಕಳ್ಸ್ಕೊಂಡಿದ್ದೀರಾ. ಆದರೆ ನಮಗಿನ್ನು ಸೋದರನೆಂಬ ಮೋಹದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಬರುವ ಅಗತ್ಯವೂ ಇಲ್ಲ. ನಾವು ಭಗವಂತನ ಪ್ರೇರಣೆಯಿಂದ ಜಗತ್ ಕಲ್ಯಾಣವೆಂಬ ಬೀಜವನ್ನು ಹುಡುಕುತ್ತಾ ಮೋಹವೆಂಬ ಕಠಿಣವಾದ ಸಿಪ್ಪೆಯಿಂದ ಹೊರಬಂದೆವೆಂಬ ಮಾತ್ರಕ್ಕೆ ಎಲ್ಲರೂ ಸರ್ವಸಂಗ ಪರಿತ್ಯಾಗಿಗಳಾಗಬೇಕು ಎಂದೇನೂ ಇಲ್ಲ. ದೇವರ ದೃಷ್ಟಿಯಲ್ಲಿ ಸನ್ಯಾಸಿ, ಸಂಸಾರಿ, ದೇಶ ಕಾಯುವ ಯೋಧ, ಹೊಲ ಉಳುವ ರೈತ, ಕೂಲಿ ಮಾಡುವ ಕಾರ್ಮಿಕ ಎಲ್ಲರೂ ಒಂದೇ. ಅವರೆಲ್ಲ ಮಾಡುವುದು ಭಗವಂತನ ಸೇವೆಯಷ್ಟೆ. ಸನ್ಯಾಸಿಯಾದವರು ಶ್ರೇಷ್ಠ, ಸಂಸಾರಿಯಾದವರು ಕನಿಷ್ಠ ಎಂದು ಭಾವಿಸಬೇಕೆಂದೇನಿಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂತ ನೀವೇ ಹೇಳಿಕೊಟ್ಟಿದ್ದೀರಲ್ಲ ಆಚಾರ್ಯರೇ. ಅವರವರ ಜವಾಬ್ದಾರಿಗಳನ್ನು ಶ್ರದ್ಧಾಭಕ್ತಿಯಿಂದ ಪೂರೈಸಿದರೆ ಅದೇ ಶ್ರೇಷ್ಠ, ಅದೇ ಕೈವಲ್ಯ. ಪೀಠ, ಪದವಿ ಇದೆಲ್ಲ ಅವರವರ ಕರ್ತವ್ಯಗಳ ಒಂದು ಭಾಗವಷ್ಟೆ. ನಾವೆಲ್ಲ ಈಗ ಕಾಯ, ವಾಚ, ಮನಸ, ಬುದ್ಧಿ, ಇಂದ್ರಿಯಗಳನ್ನು ಭಗವಂತನಲ್ಲಿ ನೆಟ್ಟು ಪೂಜೆಯಂತೆ ಮಾಡಬೇಕಷ್ಟೆ. ಮೂಲರಾಮೋ ವಿಜಯತೆ.